ನೋಡ್ರಿ ಲಾಗ್ ಮಾಡಕ್ಕೆ ಬಂದೀವಿ. ಇವತ್ತು ನೈಟ್ ಕ್ಯಾಂಪ್ ಮಾಡೀವಿ, ಏನಾಗುತ್ತಂತ ಗೊತ್ತಿಲ್ಲ. ಅದ್ರಾಗ ಎಗ್ ಬುರ್ಜಿನ ಮಾಡೀವಿ, ನೀವು ನೋಡಿರಿ, ತೋರಿಸಿ ನಾನು. ನೋಡ್ರಿ ಟೈಮ್ 12:09 ಆಗೈತಿ. 12:10. ನಂಗೆ ಇಲ್ಲೇನಾಗುತ್ತೆ ಅಂತ ಗೊತ್ತಿಲ್ಲ, ಇಲ್ಲೇನಾಗುತ್ತೆ ನಿಮಗೂ ಅದನ್ನು ತೋರಿಸ್ತೀನಿ. ನನಗೂ ಒಂದು ಅನುಭವ ಸಿಕ್ಕಂಗೆ ಆಗುತ್ತೆ. ನೋಡೋಣ್ರಿ. ಇಲ್ಲಿ ಈಗ ನನಗೆ ಸದ್ಯಕ್ಕೆ ಈಗ 12 ಗಂಟೆ ಆಗೈತಿ. ಇನ್ನೂ ಏನೋ ಆ ಥರದ ಅನುಭವ, ಏನೋ ಆ ಥರ ಸೂಚನೆ ನನಗೆ ಸಿಕ್ಕಿಲ್ಲ. ನೋಡ್ರಿ ಒಂದು ರಾತ್ರಿ 1:30-2 ಗಂಟೆ ತನಕ ಇರ್ಬೇಕು ಅಂದ್ಕೊಂಡೀನಿ. ಆ ಥರ ಏನಾರು ಅನುಭವ ಆತಂದ್ರೆ ಅದನ್ನು ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ನಮ್ಮ ಜೋಡಿ ಜರ್ನಿ ಮಾಡೋಕೆ ನೀವು ರೆಡಿಯಾಗಿರ್ರಿ. ಕ್ಯಾಂಪ್ ಮಾಡಿವಲ್ರಿ, ಸೊ ಅಡುಗೆ ಮಾಡೋಕೆ ಬೇಕಲ್ರಿ ಕಟ್ಗೆ. ಸೊ ಅದನ್ನೆಲ್ಲ ತೊಗೊಳತ್ತೀವಿ. ಈಗ ಕಟ್ಗೆ ತೊಗೊಂಡ್ಮೇಲೆ ಕಲ್ಲು ತೊಗೋಬೇಕು ಒಲೆ ಮಾಡೋಕೆ. ನೋಡ್ರಿ ಈಗ ಅಡುಗೆ ಮಾಡ್ಬೇಕಲ್ಲ, ಸೊ ಒಲೆ ಫಸ್ಟ್ ಮಾಡ್ಬೇಕು ನಾವು. ಅದ್ರ ಸಂಬಂಧ ಕಲ್ಲು ತೊಗೊಳತ್ತೀನಿ. ಯಾವ ಕಲ್ಲು ತೊಗೋಬೇಕಂತ ಗೊತ್ತಾಗತ್ತಿಲ್ಲ. ಅದು ಹೆಂಗೆ ಪೈಜಿಂದ ನಾವು ಒಲೆ ಮಾಡಿಲ್ಲ, ಅದಕ್ಕೆ ನಮ್ಮ ಮಳೆ ಸುತ್ತ ಓಡ್ಸಾತನ ಕಲ್ಲು ತೊಗೊಳತ್ತೀವಿ ರೀ. ನೋಡಿ ನಮಗೂ ಈ ಕಲ್ಲು ಚಲೋ ಅನಿಸ್ತೆ, ಅದಕ್ಕೆ ತೊಗೊಂಡಿನಿ. ಮತ್ತು ಇನ್ನೊಂದು ಕಲ್ಲು ತೊಗೊಂಡು, ಇದನ್ನೊಂದು ಕಲ್ಲು ತೊಗೊಂಡು 3 ಕಲ್ಲು ತೊಗೊಂಡು ಹೊಂಟಿವಿ ನೋಡ್ರಿ ಈ ಗಾಡಿ ಒಲೆ ಕಡೆ. ನೋಡ್ರಿ ಕಲ್ಲೆಲ್ಲ ಇಟ್ಟು ಒಲೆ ರೆಡಿ ಮಾಡಿದ್ದೀವಿ. ಈಗ ಒಲೆ ಆದ್ಮ್ಯಾಗ ಬೆಂಕಿ ಹಚ್ಬೇಕ್ರಿ. ಸ್ವಲ್ಪ ಬೆಂಕಿ ಹಚ್ಚಿದ್ವಿ. ಬೆಂಕಿ ಹಚ್ಕೊಂಡು ಮತ್ತು ತರಕಾರಿ ಎಲ್ಲ ಕೊಯ್ಬೇಕಲ್ರಿ. ಸೊ ಇದು ಬೆಂಕಿ ಸ್ವಲ್ಪ ಜಾಸ್ತಿ ಇದಾಗಲಿ ಅಂತಂದು ಬೆಂಕಿ ಹಚ್ಚಿ ಬಿಟ್ಟು ಬಿಟ್ಟಿವ್ರಿ. ಈಗ ತರಕಾರಿ ಕುಕ್ಕಿಂಗ್ ಚಾಲೂ ಮಾಡಿದ್ವಿ ನೋಡ್ರಿ ಕಟ್ ಮಾಡೋಕೆ. ನನಗೂ ಸ್ವಲ್ಪ ನಾರ್ಮಲಾಗಿ ಕಟ್ ಮಾಡೋಕೆ ಬರುತ್ತೆ ರೀ, ಅದ್ರ ಸಂಬಂಧ ಪಟ್ ಕಟ್ ಮಾಡ್ಕೊಳತ್ತೀನಿ ನಾನು. ಎಲ್ಲ ತಂದೀವಿ, ಟಮಾಟಿ, ಉಳ್ಳಾಗಡ್ಡಿ ಎಲ್ಲ ತೊಗೊಂಬಂದೀವಿ. ಸೊ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಮತ್ತು ನೋಡ್ರಿ ತರಕಾರಿ ಎಲ್ಲ ಕೊಯ್ಕೊಂಡಿವಿ. ಮತ್ತು ಈಗ ಸ್ವಲ್ಪ ಎಣ್ಣೆ ಕಾಯ್ಬೇಕಲ್ರಿ, ಸೊ ಅದ್ರ ಸಂಬಂಧ ಇದು ಇಟ್ಟಿವಿ. ಏನಿಲ್ಲ, ಅದು ಸ್ವಲ್ಪ ತರಕಾರಿ ನೋಡ್ಕೊಳ್ಳೋದು. ಎಣ್ಣೆ ಕಾದೈತಿ. ಈಗ ತರಕಾರಿ ಎಲ್ಲ ಹಾಕತ್ತೀನಿ. ತರಕಾರಿ ಎಲ್ಲ ಹಾಕಿದ ತಕ್ಷಣ ಮತ್ತು ತರಕಾರಿ ಹಾಕಿ ಮಿಕ್ಸ್ ಮಾಡೋಕ್ಕೆ ಚಾಲೂ ಮಾಡಿಬಿಟ್ಟಿವಿ ನೋಡ್ರಿ. ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕು ರೀ ಕರೆಕ್ಟಾಗಿ. ನೋಡಿರಿ ಟಮಾಟಿ ಎಲ್ಲ ಹಾಕಿದ್ವಿ. ಈಗ ಮಿಕ್ಸ್ ಮಾಡೋಕ್ಕೆ ಚಾಲೂ ಮಾಡೀವಿ. ಮತ್ತು ಇದು ನೋಡಿರಿ ಎಣ್ಣೆ ಜಾಸ್ತಿ ಆಗಿದಂಗೆ ಅನ್ಸಾತೈತಿ. ಪರವಾಗಿಲ್ಲ ರೀ, ಎಣ್ಣೆ ಜಾಸ್ತಿ ಆದ್ರೆ ಏನಂತ ಮಾಡೋದ್ರಿ ಪಕ್ಕ. ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಹಿಂಗೆ ಆಯ್ತು. ಸ್ವಲ್ಪ ಮಸಾಲೆ ಪುಡಿ ಹಾಕಿ, ಸ್ವಲ್ಪ ಖಾರ ಹಾಕಿ, ನೋಡಿರಿ ಖಾರ ಎಲ್ಲ ಹಾಕ್ಕೊಂಡು ಈಗ ಮತ್ತೆ ಮಿಕ್ಸ್ ಚಾಲೂ ಮಾಡೋದ್ರಿ. ಈಗ ಅದು ಕರೆಕ್ಟ್ ಇಟ್ಟಿದ್ದೆ. ಹುಚ್ಚ ಮಸ್ಕಿರಿ ಆಗುತ್ತೆ ನೋಡಿ. ಇಲ್ಲೇ ಆಗೋದೇನು ಆಗೇ ಬಿಟ್ಟೈತಲ್ಲ. ಏಕೆ ತತ್ತಿ ಐ ಡೋಂಟ್ ಲೈಕ್ ದಿಸ್ ಸ್ಮೆಲ್. ನನಗೆ ತತ್ತಿ ಸ್ಮೆಲ್ ಅಂದ್ರೆ ಆಗಲ್ಲ. ಅರ್ಬಿ ಎಲ್ಲ ಐತಿ. ಅಲ್ಲಿ ನಮ್ಮ ಎಗ್ ಬುರ್ಜಿ ರೆಡಿ ಆಗುತ್ತೆ ನೋಡ್ರಿ. ನೀವೇ ಹೇಳ್ರಿ, ಎಗ್ ಬುರ್ಜಿ ಇದು ಮಾಂಸಾಹಾರಿನೋ ಏನು ಸಸ್ಯಾಹಾರಿನೋ ಅಂತ. ಮೇ ಬಿ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರ್ತೈತಿ ಇದು ಯಾವುದಂತ. ನಮ್ಮ ಟೀಚರ್ಸು ಒಬ್ಬೊಬ್ರು ಮಾಂಸಾಹಾರಿ ಅಂತಾರೆ, ಒಬ್ಬೊಬ್ರು ಸಸ್ಯಾಹಾರಿ ಅಂತಾರೆ. ನಮಗೂ ಗೊತ್ತಿಲ್ಲ ರೀ ಕರೆಕ್ಟಾಗಿ, ಒಬ್ಬೊಬ್ರು ಒಂದೊಂದು ಥರ ಹೇಳಂತ. ಸೊ ನಿಮಗೆ ಆ ಥರ ಅಂತ ಕಮೆಂಟ್ ಮಾಡಿ. ಭಾಳ ಅಳ್ಕಾತಿಲ್ಲ ಈಗ ನಾನು ಇಬ್ಬರು ಅದೀವಿ ರೀ. ಹೊಲ್ದ ಇಷ್ಟು ಒಳ್ಳೆ ಕಾಡು ಇದ್ದಂಗೆ ಐತ್ರಿಪ್ಪ ಈ ಸುತ್ತಮುತ್ತ. ಇವು ಅದ್ರ ಸ್ವಲ್ಪ ಲೈಟಾಗಿ ಭಯ ಏನಿಲ್ಲ, ಸ್ವಲ್ಪ ಹಂಗೆ ಲೈಟಾಗಿ ನೋಡಿ. ಬರೀ ಫುಲ್ ಕತ್ಲ. ಅದು ಬ್ರಿಡ್ಜ್ ಆ ಕಡೆ ಕಾಣೋದೆ, ಆ ಕಡೆ ಬ್ರಿಡ್ಜ್ ಐತಿ. ನಾವು ಇಲ್ಲೇ ಅಡುಗೆ ಮಾಡತ್ತೀವಿ. ಈಗ ನಾ ಮಳೆನೂ ಮಿಕ್ಸಿಂಗ್ ಹೊಡೆಯತ್ತನ, ನಾವು ಮಿಕ್ಸಿಂಗ್ ಎಲ್ಲ ಮಿಕ್ಸಿಂಗ್
ನೋಡ್ರಿ ಲಾಗ್ ಮಾಡಕ್ಕೆ ಬಂದೀವಿ. ಇವತ್ತು ನೈಟ್ ಕ್ಯಾಂಪ್ ಮಾಡೀವಿ, ಏನಾಗುತ್ತಂತ ಗೊತ್ತಿಲ್ಲ. ಅದ್ರಾಗ ಯಗ್ಬುರ್ಜಿನ ಮಾಡೀವಿ, ನೀವು ನೋಡಿರಿ ತೋರಿಸಿ ನಾನು. ನೋಡ್ರಿ ಟೈಮ್ 12:09 ಆಗೈತಿ. 12:10. ನಂಗೆ ಇಲ್ಲೇನಾಗುತ್ತೆ ಅಂತ ಗೊತ್ತಿಲ್ಲ, ಇಲ್ಲೇನಾಗುತ್ತೆ ನಿಮಗೂ ಅದನ್ನು ತೋರಿಸ್ತೀನಿ. ನನಗೂ ಒಂದು ಅನುಭವ ಸಿಕ್ಕಂಗೆ ಆಗುತ್ತೆ ನೋಡೋಣ್ರಿ. ಇಲ್ಲಿ ಈಗ ನನಗೆ ಸದ್ಯಕ್ಕೆ ಆಗೈತಿ, ಇನ್ನೂ ಏನೋ ಆ ಥರದ ಅನುಭವ, ಏನೋ ಆ ಥರ ಸೂಚನೆ ನನಗೆ ಸಿಕ್ಕಿಲ್ಲ. ನೋಡ್ರಿ ಒಂದು ರಾತ್ರಿ 1:30-2 ಗಂಟೆ ತನಕ ಇರ್ಬೇಕು ಅಂದ್ಕೊಂಡೀನಿ. ಆ ಥರ ಏನಾರು ಅನುಭವ ಆತಂದ್ರೆ ಅದನ್ನು ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ನಮ್ಮ ಜೋಡಿ ಜರ್ನಿ ಮಾಡೋಕೆ ನೀವು ರೆಡಿ ಆಗಿರಿ. ನೋಡ್ರಿ ಹಿಂಗೈತಿ ನಾವು ಬಂದಿರೋ ಪ್ಲೇಸ್. ಗುಯ್ 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 ಅನ್ನೋ ಆತೈತಿ, ಗುಯ್ ಗುಯ್ ಅನ್ನೋದು ಬಿಟ್ರೆ ಹಂಗೇನು ಕೆಲಸ ಆಗ್ತಿಲ್ಲ. ದೂರ ನಿಮಗೆ ಲೈಟ್ ಕಾಣಿಸಲ್ಲ. ನಾ ಮಳೆ ಇಲ್ಲಿ ಅಡುಗೆ ಮಾಡತ್ತಾನ. ಇಲ್ಲಿ ಅದನ್ನ ನೋಡ್ರಿ ನಮ್ಮ ಮಳೆ. ಇವ್ ನೋಡಿದ್ರೆ ನಂಗೆ ಅರ್ಧ ಅಂಜಿಕೆ ಆಗತ್ರಿಪ್ಪ. ಆದ್ರೆ ಅಂಜಿಕೆ ಏನು ಬರತ್ತಿಲ್ಲ. ಅದ್ರ ನಾಯಿ ಸ್ವಲ್ಪ ಕಿರ್ಚಿದ್ವು ಅಂದ್ರೆ ಅದ್ರದ್ದು ನಮ್ಮ ಪುರಾಣ ಕಾಲದಿಂದ ಬಂದಿರೋದೊಂದು ಬೇರೆ ಮ್ಯಾಟ್ರ್ ಐತೆ ಅದ್ರಾಗ. ಅವೇನೋ ನೋಡಿ ಕಿರ್ಚ್ತಾವ ಅಂತಾರ, ಗೊತ್ತಿಲ್ಲ ನಂಗೆ. ಕಿರ್ಚಾತಾವ, ನಿಮಗೆ ಕೇಳ್ಸಾತೈತಿಲ್ರಿ? ಕೇಳಿಸ್ಕೊರಿ ಒಂದ್ಸಲ. ಅಪ್ಪು ಸಡ್ಲ ಅದು ರೀ ಅಪ್ಪ, ನಾಯಿ ಸೌಂಡ್ ಬೇರೆ ಕೆಲಸ ಆತೈತಿ. ಇಲ್ಲ ಅದನ್ನ ನೋಡ್ರಿ ನಮ್ಮ ಮಳೆ. ನೀವು ನೋಡಿದ್ರೆ ನಂಗೆ ಅರ್ಧ ಅಂಜಿಕೆ ಆಗತ್ರಿಪ್ಪ. ಕೊತ್ತಂಬರಿ ಕೊತ್ತಂಬರಿ ಕೊತ್ತಂಬರಿ. ಎಗ್ ಬುರ್ಜಿ ಆಗಲಿಲ್ಲ, ಇದು ಎಗ್ ಚಟ್ನಿ ಆಗೈತಿ. ಇದು ಎಗ್ ಚಟ್ನಿ ನೀನ ಕಾರವಾರ ಮಾಡಿದ್ದೆ, ಚಲೋ ಆಗ್ತಿತ್ತು. ಅದಕ್ಕೆ ಕೊತ್ತಂಬರಿ ಹಾಕ್ಬಾರ್ದು. ಎಗ್ ಬುರ್ಜಿಗೆ ಕೊತ್ತಂಬರಿ ಹಾಕ್ತಾರಿಲ್ಲ ಅಂತ ನೀವಾಗ ಕಮೆಂಟ್ ಮಾಡ್ರಿ. ಇವ್ನಿಗೆ ಗೊತ್ತಿಲ್ಲ, ಅದು ಮಾಡ್ರಿ ಕಮೆಂಟ್ ಹಾಕ. ಜಾಸ್ತಿ ಹಾಕಂಗಿಲ್ರಿ ಅದಕ್ಕೆ. ಕಟ್ ಮಾಡಿ ನೋಡ್ರಿ. ಫೈನಲಿ ರೆಡಿ ಆಗೇ ಬಿಡುತ್ತೆ. ಟೇಸ್ಟ್ ಮಾಡೋದು ಇನ್ನೂ ಟೇಸ್ಟ್ ಮಾಡಿಲ್ಲ ನಾನಂತ. ನೋಡ್ರಿ ನೋಡ್ರಿ ಇನ್ನೊಬ್ರು ಕುಕ್ಕರ್ ನೋಡ್ರಿ ಎಲ್ಲ ರೆಡಿ ಆಗೈತಿ. ಇನ್ನೇನು ಊಟ ಮಾಡೋ ಸಂದರ್ಭ ಆಯ್ತು. ಟೈಮ್ ನೋಡ್ರಿ ಎಷ್ಟಾಗೈತಿ. ಇಲ್ಲೇ ನೋಡ್ರಿ ತಡ್ರಿ. ಟೈಮ್ 1 ನಿಮಿಷ ಕಮ್ಮಿ ಐತಿ. ಈಗ ಊಟ ಮಾಡತ್ತೀವಿ ನಾವು. ಊಟ ಮಾಡೋಣ್ರಿ. ಊಟ ಮಾಡ್ಬಿಟ್ಟೆ ಸಿಗ್ತೀನಿ. ಊಟ ಮಾಡೋಣ್ರಿ ಈಗ ಬರ್ರಿ. ನೋಡ್ರಿ ನಮ್ಮ ಮಳೆ ಬಡ್ಸಾತನ. ಚಪಾತಿ ತಂದು ನೋಡ್ರಿ ಇಪ್ಪ. ಸ್ವಲ್ಪ ಮೊದಲ ನಿದ್ದೆ ಬರತೈತಿ, ನಾನು ನಿದ್ದೆ ತಡ್ಕೊಳಲ್ಲ. ಆದ್ರೆ ಇವತ್ತು ಕ್ಯಾಂಪ್ ಮಾಡ್ಬೇಕು. ಎಷ್ಟೊತ್ತಿದ್ರು ಅನುಭವ ಏನಾಗುತ್ತೆ ನೋಡೋಣ್ರಿ. ನೋಡ್ರಿ ಎಗ್ ಬುರ್ಜಿ ಆಲ್ರೆಡಿ ರೆಡಿ ಆಗೋಯ್ತು. ಇನ್ನೇನು ಮಾಡೀವಿ, ಟೇಸ್ಟ್ ಮಾಡೋದಂತ ಬಾಕಿ ಐತಿ. ನೀವು ಕೇಳಿಸ್ತೇನೆ? ಹಾಂ, ಗೆಜ್ಜೆ ಸೌಂಡ್ ಕೇಳಿಸತೈತಿ. ಗೆಜ್ಜೆ ಸೌಂಡ್ ಕೇಳಿಸಿದ್ರಿಪ್ಪ. ಆದ್ರೆ ಭಯ ಆಗತ್ತಿಲ್ಲ ಅಂತೆಲ್ಲ ಆಗತೈತಿ. ಅದ್ರ ಫಸ್ಟ್ ಊಟ ಮಾಡೋಣ, ಆಮೇಲೆ ಮುಂದಿನ ನೋಡ್ಕೊಳ್ಳೋಣ ಅಂತ ಹೆಂಗೈತಿ? ಬೊಂಬಟ್ ಮಸ್ತ್ ಐತಂತ್ರಿ. ಮಾಡಿದ್ದಕ್ಕೂ ಸಾರ್ಥಕ ಐತೆ. ಸಾರ್ಥಕ ಆತಂತ ನೋಡ್ರಿ. ಈಗ ನಾವು ಟೇಸ್ಟ್ ಮಾಡತ್ತೀವ್ರಿಪ್ಪ. ನನಗೇನಂಗೆ ಅನ್ಸಾತ್ರ. ಆದ್ರೆ ಏನು ಮಾಡಕ್ಕಾಗತ್ರಿ, ತಿಂದವ್ರು ಚಲೋ ಐತೆ ಅಂದ್ರೆ ಮುಗೀತು, ಚಲೋ ಇರ್ತೈತಿ. ನೋಡ್ರಿ ಕ್ಯಾಂಪಿಂಗ್ ಎಲ್ಲ ಮುಗೀತು, ಊಟ ಎಲ್ಲ ಖಾಲಿ ಮಾಡಿದ್ವಿ. ಊಟ ಎಲ್ಲ ಮುಗೀತ. ಈಗೆಲ್ಲ ಪ್ಯಾಕಿಂಗ್. ಮತ್ತು ಅದೊಂದು ತಗೋ, ಮಸಾಲೆ ಗಿಸಾಲೆ ಹಾಕೋ. ಹಾಕೋ. ಬಂದ್ ಮಾಡಿ ಸಾಂಗ್.
ನೋಡ್ರಿ ಪ್ಯಾಕಿಂಗ್ ಆತು, ಎಲ್ಲ ಊಟ ಮುಗಿಸಿದ್ವಿ. ಊಟ ಎಲ್ಲ ಮುಗೀತೀಗ. ಡೈರೆಕ್ಟ್ ಈಗ ಮನೆಗಂತೂ ಹೋಗಲ್ಲ, ಅಲ್ಲಿ ಇನ್ನೊಂದು ಕ್ಯಾಂಪ್ ಮಾಡೀವಿ, ಅಂದರೆ ಹೊರಗೆ ಮಲ್ಕೊಳ್ಳೋದು ಕ್ಯಾಂಪ್ ಮಾಡೀವಿ, ಅಲ್ಲಿಗೆ ಹೋಗೋದು ಈಗ ಡೈರೆಕ್ಟ್. ಈಗ ಇನ್ನೊಂದು 10-15 ನಿಮಿಷ ಇಲ್ಲೇ ಕುಂದಿರ್ತೀವಿ, ಕುಂತು ಮತ್ತೆ ಹೋಗೋದು ಮುಂದಕ್ಕೆ. ಬರ್ರಿ ಒಂದು ಅರ್ಧ ತಾಸು ವಾಕಿಂಗ್ ಮಾಡೋಣ, ಏನಾರು ಆಗುತ್ತೆ ಆ ಥರ ಫೀಲಿಂಗ್ ಅಂತಂದು. ನೋಡ್ರಿ ಹಿಂಗೈತಿ ನಾವು ಬಂದಿದ್ದ ಪ್ಲೇಸ್. ಈಗ ಬರ್ರಿ, ನಮ್ಮ ಸುತ್ತಮುತ್ತ ಗಿಡ ಕಂಟಿ ಇವು ಅದಾವು. ಕತ್ತಲ್ದಾಗ ಕಾಣವಲ್ತು ಬಿಡ್ರಿ, ಟಾರ್ಚ್ ಒಂದು ಕೈ ಕೊಟ್ಟೈತೆ ನಮ್ದು ಇವತ್ತು. ಬರ್ರಿ ಹೋಗೋಣ ಈಗ ಮತ್ತೆ ಬೇರೆ ಕಡೆ. ನೋಡ್ರಿ ಇಷ್ಟೊತ್ತಾಯ್ತು ನಾವು ಬಂದೆ. ಎಷ್ಟು ಟೈಮ್ ಎಷ್ಟೀಗ 1:30 ನೋಡ್ರಿ, 1:30 ಆಗೈತಿ. ನಮ್ಗೆ ಆ ಥರದ್ದೇನು ಫೀಲಿಂಗ್ಸ್ ಆಗಿಲ್ಲ. ಅಲ್ಪ ಸ್ವಲ್ಪ ಸೌಂಡ್ಗಳು ಆದವು, ಬಟ್ ನಮ್ಗೆ ಆ ಥರದ್ದೇನು ಕಾಣಿಸಿಲ್ಲ. ಈಗ ಮತ್ತೆ ಅಲ್ಲಿ ಕ್ಯಾಂಪಿಗೆ ಹೊಂಟೀವಿ, ಅಲ್ಲಿ ಇರೋಕೆ. ಇವತ್ತು ಮತ್ತೆ ನೈಟ್ ಶಿಫ್ಟ್ ಅಲ್ಲೇ, ಮಾರ್ನಿಂಗ್ ಮನೆಗೆ ಹೋಗ್ತೀನಿ. ಸೊ ಲಾಗ್ ಬರುತ್ತೆ ನೋಡ್ರಿ, ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಮರಿದಂಗೆ. ಮತ್ತು ಮುಂದಿನ ಲಾಗ್ದಾಗ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಮತ್ತು ಬಾಯ್ ಬಾಯ್.